ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಾದಾಮ್ ಪೌಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಒಂದು 50 ಗ್ರಾಮ್ ಬಾದಾಮಿ ತೊಗೊಂಡಿದ್ದೀನಿ. ಈ ಥರ ಬಿಸಿನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಪಿಸ್ತಾ ಒಂದಿಷ್ಟು ತೊಗೊಂಡಿದ್ದೀನಿ, ಅದೊಂದು 25 ಗ್ರಾಮ್ ಅನಿಸುತ್ತೆ. ಪಿಸ್ತಾ ಒಂದು 25 ಗ್ರಾಮು, ಗೋಡಂಬಿ ಒಂದು 25 ಗ್ರಾಮು, ಏಲಕ್ಕಿ ಒಂದೆರಡು. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದೇ ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬೋದು. ಪಿಸ್ತಾ ಒಂದು ಸ್ವಲ್ಪ ಕಡಿಮೆ, ಅದೇ ಒಂದು 25 ಗ್ರಾಮ್ ಅಂದರೆ ಅದು 50 ಗ್ರಾಮ್ ಆ ಥರ ತೊಗೊಂಡು ಮಾಡ್ಕೊಬೋದು. ಗೋಡಂಬಿ ಒಂದು 25 ಗ್ರಾಮ್ ತೊಗೊಂಡು ಮಾಡ್ಕೊಬೋದು. ಆ ಥರ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು. ಅಷ್ಟೇ. ಇದ್ರ ಜೊತೆಗೆ ಹಾಲಿನ ಪುಡಿನೂ ಹಾಕಬೇಕು, ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ತೊಗೊಳೋದ್ರಿಂದ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಬಾದಾಮಿ ಸಿಪ್ಪೆ ತೆಗೆದುಬಿಟ್ಟೆ ಮಾಡಬೇಕು. ಯಾಕಂದರೆ ನಾನು ಬಿಸಿನೀರಲ್ಲಿ ಮಾಡಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನೆನೆಸಿ ತೆಗೆದ್ರೆ, ಹಂಗೆ ತಣ್ಣೀರಲ್ಲಿ ನೆನೆಸಿ ಬಿಟ್ಟು ತೆಗೆದ್ರೆ ಅದೊಂಥರ ಹಸಿಯಾಗಿರುತ್ತೆ. ಅದಕ್ಕೋಸ್ಕರ ಬಿಸಿನೀರಲ್ಲಾದರೆ ಅದೊಂಥರ ಬೇಯುವುದು ಸ್ವಲ್ಪ ಹಂಗೆ. ಅದಕ್ಕೆ ಸಾಕಿಷ್ಟು ಫ್ರೈ ಆಗಿರೋದು ತೆಗೆದ್ಬಿಟ್ಟು ರುಬ್ಕೊಂಬರೋಣ. ನೋಡಿ, ಹಾಕಿದ್ದೀನಿ. ಇದ್ರ ಜೊತೆಗೆ ಸಕ್ಕರೆ ಒಂದು 3 ಟೇಬಲ್ ಸ್ಪೂನು ಸಾಕು. ಆಮೇಲೆ ಹಾಲಿನ ಪುಡಿ ಒಂದೆರಡು ಟೇಬಲ್ ಸ್ಪೂನು ಹಾಕಿ, ಮತ್ತು ಅರಿಶಿನ. ಎಲ್ಲರೂ ಲೆಮನ್ ಪೌಡ್ರ್ ಹಾಕ್ತಾರೆ. ಲೆಮನ್ ಅಂದರೆ ಚೆನ್ನಾಗಿರಲ್ಲ. ಅದು ಇದು ಒಂದು 1/4 ಟೀ ಸ್ಪೂನ್ ಅರಿಶಿನ ಸಾಕು. ಹಾಕಿ ನೈಸಾಗಿ ರುಬ್ಕೊಂಬರೋಣ. ನೋಡಿ, ರುಬ್ಕೊಂಬಂದಿದ್ದೀನಿ. ಇದೇನು ಜಲ್ದಿ ಹಿಡಿಬೇಕಂತ ಏನು ಬೇಕಾಗಿಲ್ಲ, ಹಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅಷ್ಟು ರುಚಿಗೆ ಒಂದು ಸ್ವಲ್ಪ ಬಾಣಲೆಯಲ್ಲಿ ಇಕ್ಕಿ ಬಿಸಿ ಮಾಡೋಣ, ಜಾಸ್ತಿ ಬೇಡ. ಒಂದು 2 ನಿಮಿಷ ಹೋಗ್ತೀನಿ. ಹಾಕಿದ್ದೀನಿ ಒಂದು ಸಾಲು ಹಾಕಿದ್ದೀನಿ. ಒಳ್ಳೆ ಈಸಿಯಾಗಿ ಬಾದಾಮಿ ಪುಡಿ ಆಗಿದೆ. ಅಷ್ಟೇ ಟೇಸ್ಟಾಗಿ ಇರುತ್ತೆ. ನನಗೆ ಮಾಡ್ಬೋದು ಆರಾಮಾಗಿ. ಈಗ ನಾವು ಮಾಡಿದ್ದೀನಿ. ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು ಹಾಕ್ತಾಯಿದ್ದೀನಿ. ಅಷ್ಟೇ ಟೇಸ್ಟಾಗಿ ರುಚಿಯಾಗಿರುತ್ತೆ. ಬೇಗ ಬಾದಾಮಿ ಪೂರ್ಣ ಹಾಕ್ತಾಯಿದ್ದೀನಿ. ಈಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.